ಕರ್ತನ ಘನ ಸೇವಕರಾದಂತಹ ಅಪೊಸ್ತಲರಾದಂತಹ ನಾಮಧೇಯವರು, ಅದೇ ರೀತಿಯಲ್ಲಿ ಕರ್ತನ ಬಿಷಪ್ ಆಗಿ ಕರ್ತನ ಸೇವೆಯನ್ನು ಮಾಡುತ್ತಿರುವಂತಹ ಮೇಡಮ್ ಪುಷ್ಪಲತಾ ಅವರು, ಆಂಟಿಯವರು, ಅವರ ಸೇವೆಯ 35 ವರ್ಷದ ವಾರ್ಷಿಕೋತ್ಸವವನ್ನು ಕೂಡ ಅವರು ಈ ಸಮಯದಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ಅದರ ಸಂದರ್ಭದಲ್ಲಿ ನನ್ನನ್ನು ಕೂಡ ಬಹಳ ಪ್ರೀತಿಯಿಂದ, ನನ್ನನ್ನು, ನಮ್ಮ ಕುಟುಂಬವನ್ನು ಅವರು ಪ್ರೀತಿಯಿಂದ ಸ್ವಾಗತಿಸಿ ನಮಗೊಂದು ಅವಕಾಶ ನಿಮ್ಮೆಲ್ಲರ ಮಧ್ಯದಲ್ಲಿ ಬಂದು ಈ ರೀತಿಯಲ್ಲಿ ಸಮಯವನ್ನು ಕಳೆಯುವಂತೆ, ದೇವರನ್ನು ಆರಾಧಿಸುವಂತೆ, ದೇವರು ಮಾಡಿದ ಉಪಕಾರಗಳನ್ನು, ದೇವರು ನಡೆಸುವಿಕೆಯನ್ನು ನೋಡಿ ಸಂತೋಷಿಸುವಂತೆ ಮತ್ತು ದೇವರ ವಾಕ್ಯದಿಂದ ಕೆಲವು ನಿಮಿಷಗಳು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಒಂದು SJM ಈ ಒಂದು ಮಿನಿಸ್ಟ್ರಿಯನ್ನು ಮತ್ತು ಅದನ್ನು ನಡೆಸಿಕೊಳ್ಳುವಂತಹ ಪ್ರಿಯರನ್ನ, ಅದರ ಜೊತೆಯಲ್ಲಿ ಭಾಗವಾಗುಗಳಾಗಿ ಸೇವೆಯನ್ನು ಮಾಡುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೆ, ವಿಶೇಷವಾಗಿ ನಮ್ಮ ಸಭೆಯ ಸಹೋದರರಾದಂತಹ ಸ್ಟೀಫನ್ ಮೊದಲಿದ್ದಾರೆ ಮತ್ತು ಅವರ ಜೊತೆಯಲ್ಲಿ ದೇವರ ವಾಕ್ಯ ಕಲಿತು ಸೇವೆಯಲ್ಲಿ ಜವಾಬ್ದಾರಿಗಳನ್ನು ತಗೊಳ್ಳುವಂಥ ಅನೇಕರು SJM ಇಟ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಆರ್ಗನ್ ಅನ್ನ ಬಾರಿಸಿ ಒಳ್ಳೆ ರೀತಿಯಲ್ಲಿ ಆರಾಧನೆ ನಡೆಸಿದಂಥ ಬ್ರದರ್ ಬೆನ್ನಿ, ಇವರೆಲ್ಲರಿಗೂ ಕೂಡ ವಿಶೇಷವಾಗಿ ನನಗಿಂತ ಮುಂಚೆ ಬಹಳ ಒಳ್ಳೆಯ ಸಂದೇಶವನ್ನು, ದೇವರ ಸಭೆ ಅಂದರೆ ಏನು ಸೇವೆ ಸಭೆ ಅಂತ ಹೇಳಿ ಪೃಥ್ವಿರಾಜ್ ಅವರು, ಸಮಾಜ ಸೇವಕರು, ಅವರು ಕೂಡ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಸಾಕ್ಷ್ಯಗಳನ್ನ ಕೇಳಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ಬೇಗ ಬರೋಣಾದಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಮತ್ತು ನನ್ನ ಕುಟುಂಬದ, ನಮ್ಮ ಸಭೆ ದಾವಣಗೆರೆಯಿಂದ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತೇನೆ. ಆಮೇಲೆ ನಾನು ಕೂಡ ಬೇಗನೆ ನಿಲ್ಲಿಸ್ತೀನಿ. ನಾನು ಹುಟ್ಟಿದ್ದು ನಾನು ಕೇರಳ, ಬೆಳೆದಿದ್ದು ಓದಿದ್ದೆಲ್ಲ ಕರ್ನಾಟಕದಲ್ಲಿ. ಹಲವು ವರ್ಷಗಳಿಂದ ದಾವಣಗೆರೆಯಲ್ಲಿ ಕರ್ತನ ಸೇವೆಯನ್ನ ಮಾಡ್ತಾ ಇದ್ದೀನಿ. ದೇವರು ಒಳ್ಳೆಯವನು. ದೇವರನ್ನ ಕಂಡುಕೊಳ್ಳದೇ ಇದ್ದರೆ ನಾನು ಒಬ್ಬ ಪಾಪಿಯಾಗಿದ್ದೆ, ಕೆಟ್ಟವನಾಗಿ, ನಾಶನದ ಪೋಲಿಯಾಗಿ ಈ ಲೋಕದ ಸಂಬಂಧವಾಗಿ ಜೀವಿಸ್ತಿದ್ದೆ. ಒಂದು ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಬಹಳ ಕೆಟ್ಟವನಾಗಿ ಈ ಪ್ರಪಂಚದಲ್ಲಿ ಜೀವಿಸಬೇಕಿತ್ತು. ಆದರೆ ಯೇಸು ಸ್ವಾಮಿಯನ್ನ ತಿಳ್ಕೊಂಡಿದ್ದರಿಂದ ಯಾವುದೇ ಅಂತ ಒಂದು ದೊಡ್ಡ ಆತ್ಮಹತ್ಯೆ ಆಗಲಿ, ಅಂತ ಒಂದು ಕೆಟ್ಟ ವ್ಯಕ್ತಿಯಾಗದೆ ಸಾಧಾರಣ ಒಬ್ಬ ವ್ಯಕ್ತಿಯಾಗಿ ಸಮಾಜದಲ್ಲಿ ಬದುಕಿದ್ದು ದೇವರಿಗಾಗಿ ನಿಲ್ಲುವಂತೆ ದೇವರು ನನಗೆ ಕೃಪೆಯನ್ನು ಕೊಟ್ಟಿದ್ದಾರೆ. ನನ್ನ ಕುಟುಂಬ ಸೋಫಿ, ನನಗೆ 2 ಮಕ್ಕಳನ್ನ ದೇವರು ಕೊಟ್ಟಿದ್ದಾರೆ. ಮಗಳು ಮೊದಲನೇವರು, ಮಗಳದ್ದು ಮದುವೆ ಆಗಿದೆ. ಮಗ ಎರಡನೇವರು ಡಿಗ್ರಿ ಮುಗಿಸ್ಕೊಂಡು ಒಂದು ಕೆಲಸದಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆಯನ್ನ ಮುಂದಿನ ದಿನಗಳಲ್ಲಿ ಈಗಾಗಲೇ ಪ್ರಿಯ ಆಂಟಿ, ಅಂಕಲ್ ಅವರೆಲ್ಲ ನಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ಮುಂದೆಯೂ ಕೂಡ ನಿಮ್ಮೆಲ್ಲರ ಪ್ರಾರ್ಥನೆಯನ್ನ ನಮಗೋಸ್ಕರ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ದೇವರು ನಮ್ಮನ್ನ ಆಶೀರ್ವದಿಸಿ. ಈ ಸೋಮಲಾಪುರಕ್ಕೆ ನಾವು ಮುಂಜಾನೆ 6 ಗಂಟೆಗೆ ಎದ್ದು ಪ್ರಯಾಣ ಮಾಡ್ಕೊಂಡು ಬಂದಾಗ ಇದೊಂದು ಒಳ್ಳೆಯ ಸಂತೋಷಕರವಾದ ಅನುಭವವಾಗಿದೆ. ಇದು ಒಳ್ಳೆಯ ಸ್ವಲ್ಪ ಬಯಲುಸೀಮೆ, ಬೆಟ್ಟ ಗುಡ್ಡಗಳು ಮತ್ತು ಬಿಸಿಲು, ಆಮೇಲೆ ಜನಗಳು ಬಹಳ ಕಠಿಣವಾಗಿ ಪ್ರಯತ್ನ ಮಾಡುವ ಜನಗಳ ಮಧ್ಯದಲ್ಲಿ ನಾವು ಪ್ರಯಾಣ ಮಾಡ್ಕೊಂಡು ಬಂದೆವು. ನಮ್ಮ ಸ್ನೇಹಿತ ಸ್ಟೀಫನ್ ಅವರು ಒಳ್ಳೆಯ ಹಳ್ಳಿಗಳ ಎಲ್ಲ ಸೊಬಗುಗಳನ್ನ, ಹಳ್ಳಿಯ ಸುಂದರವಾದ ಚಿತ್ರಗಳನ್ನ ತೋರಿಸ್ಕೊಂಡು ಬಂದರು. ಆದರೆ ಎಲ್ಲ ಕಡೆ ಒಣಗಿ ಬರಲಾಗಿದ್ರು ಕೂಡ ಅದರ ಮಧ್ಯದಲ್ಲಿ ಬಹಳ ಹಚ್ಚ ಹಸಿರಿನಿಂದ ಬೆಳೆಗಳು, ಫಸಲುಗಳು ಬಂದು ನಿಂತಿರುವುದನ್ನೆಲ್ಲ ನೋಡ್ಲಿಕ್ಕೆ ದೇವರು ಕೃಪೆ ಮಾಡಿದರು. ಅದು ಒಳ್ಳೆಯ ಸಮಯ. ಅದೇ ಅದನ್ನ ದೇವರ ಆತ್ಮನು ಪ್ರೇರೇಪಿಸಿದನು. ಎಲ್ಲ ಒಣಗೋಗ್ತಾ ಇದ್ರು, ಬಾಡಿ ಹೋಗ್ತಾ ಇದ್ರು. ನಾವು ದೇವರ ವಾಕ್ಯವನ್ನ ಬಿತ್ತುವಾಗ, ಪವಿತ್ರಾತ್ಮನು ಕಾರ್ಯ ಮಾಡುವಾಗ, ಬಳಲಿ ಹೋಗಿರುವ, ಸೋತು ಹೋಗಿರುವ ಸ್ಥಳದಲ್ಲಿ ಮತ್ತೆ ಹಚ್ಚ ಹಸಿರಾದ ಫಲಗಳು, ಮತ್ತೆ ನೂತನ ಜೀವಗಳು ಮತ್ತೆ ಹುಟ್ಟಾಗ್ತದೆ ಎಂಬ ಆ ಒಂದು ಆತ್ಮಿಕ ಪ್ರೇರಣೆಗಳನ್ನ ಹೊಂದಿಕೊಂಡು ನಾನು ಪ್ರಯಾಣ ಮಾಡ್ಕೊಂಡು ಬಂದೆ. ನಾನು ಹುಟ್ಟಿದ ಕೇರಳ ಅಂತ ಹೇಳಿದೆ. ಕೇರಳ ಅನ್ನೋದು ನೀರು, ಸರೋವರಗಳು ಮತ್ತು ಅನೇಕ ನದಿಗಳು, ಎಲ್ಲದರಿಂದ ಹಳ್ಳ ಕೊಳ್ಳಗಳಿಂದ ತುಂಬಿದಂತ ಸುಂದರವಾದ ಪ್ರಕೃತಿ ರಮಣೀಯವಾದ ಸ್ಥಳ ಕೇರಳ. ಆದರೆ ಅದಕ್ಕೆ ತದ್ವಿರುದ್ಧವಾದ ಸ್ಥಳ ನಮ್ಮ ಈ ಕಡೆಗಿರುವಂತಹ ಈ ಬಯಲುಸೀಮೆಗಳು, ಆಂಧ್ರದ ಕೆಲವು ಬಾರ್ಡರ್ಗಳು, ಕರ್ನಾಟಕದ ಕೆಲವು ಉತ್ತರ ಕರ್ನಾಟಕ, ಇದೆಲ್ಲವೂ ಕೂಡ ಅದಕ್ಕೆ ತದ್ವಿರುದ್ಧವಾದ ಸ್ಥಳ. ಆದರೆ ಜನರು ಮಾತ್ರ ಬಹಳ ಒಳ್ಳೆಯ ಮಂದಿ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೀರು ಸರೋವರಗಳೆಲ್ಲ ಚೆನ್ನಾಗಿದ್ರು ಕೂಡ ಈ ಕಡೆ ಡ್ರೈ ಲ್ಯಾಂಡ್ಗಳಲ್ಲಿ ಇರುವಂತಹ ಜನರೇನಾಗಿದ್ದಾರೆ, ಬಹಳ ಒಳ್ಳೆಯ, ಪ್ರೀತಿಸುವ, ಗೌರವಿಸುವ ಮತ್ತು ಬಹಳ ಕಠಿಣವಾಗಿ ಪ್ರಯಾಸ ಪಡುವ, ಆಮೇಲೆ ಬಹಳ ತಾಳ್ಮೆ, ಕ್ಷಮೆ ಇರುವಂತಹ, ಬಿಸಿಲಾಗಲಿ ಏನೇ ಆಗಲಿ ಅದನ್ನೆಲ್ಲ ಎದುರಿಸುವ ವಿಶೇಷ ಸಾಮರ್ಥ್ಯ ಇರುವಂತಹ ಒಳ್ಳೆಯ ಮಂದಿಗಳು ಈ ಕಡೆ ಇರುವವರಾಗಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರನ್ನ ಮತ್ತೊಂದ್ಸಲ ನೆನೆಸಿ ದೇವರು
ವ್ಯತ್ಯಸ್ತವಾದ ಪರಿಸ್ಥಿತಿಗಳಿದ್ದರೂ ಕೂಡ ವಿಶೇಷವಾದ ಆಶೀರ್ವಾದಗಳನ್ನ, ವಿಶೇಷವಾದ ಕೆಲವು ತಲಾಂತಗಳನ್ನ ನಿಮ್ಮೆಲ್ಲರಿಗೂ ಕೊಟ್ಟು ದೇವರ ಅದ್ಭುತವಾಗಿ ನಮ್ಮೆಲ್ಲರನ್ನ ಒಂದೊಂದು ಸ್ಥಳದಲ್ಲಿ ನಡೆಸುತ್ತಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇವತ್ತು ನಾನು ಇಲ್ಲಿ ಬರುವಾಗ ಮೆಲ್ಲೊಳಗಡೆ ಬರುವಾಗ ನನಗೆ ದೇವರು ಕೊಟ್ಟ ಸಂದೇಶ ಬೇರೊಂದಿದೆ. ಅದರೊಳಗೆ ಬರುವಾಗ ನನ್ನ ಹೃದಯದಲ್ಲಿ ಮೊದಲು ಟಚ್ ಆದಂತ ಒಂದು ಶಬ್ದ, ದೇವರ ಸ್ವರ ಏನಂದರೆ, ಒಬ್ಬ ಮನುಷ್ಯನು ಸರ್ವ ಲೋಕವನ್ನ ಸಂಪಾದನೆ ಮಾಡಿಕೊಂಡ್ರು ತನ್ನ ಆತ್ಮವನ್ನ ನಷ್ಟಪಡಿಸಿಕೊಂಡ್ರೆ ಅವನಿಗೇನು ಪ್ರಯೋಜನ ಎಂಬುದಾಗಿ ನಾವು ಕೇಳಿಸ್ಕೊಂಡೆವು. ಅದು ಈಗ ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಅದು ಬರೆಯಲ್ಪಟ್ಟಿದೆ. ಒಬ್ಬ ಮನುಷ್ಯನು ಎಲ್ಲವನ್ನ ಸಂಪಾದನೆ ಮಾಡಿಕೊಂಡ್ರು ಆತ್ಮವನ್ನ ನಾಶ ಮಾಡಿಕೊಂಡ್ರೆ ಏನು ಪ್ರಯೋಜನ ಎಂಬುದಾಗಿ. ಪ್ರಿಯ ಅಂಕಲ್ ಮತ್ತು ಆಂಟಿ ಅವರೊಂದು ದೊಡ್ಡ ಬಿಸಿನೆಸ್ ನಲ್ಲಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವರೊಂದು ದೊಡ್ಡ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಏನ್ ವ್ಯವಹಾರ? ಅವರು ಬಿಸಿನೆಸ್ ಮಾಡೋರು ಕಂಪನಿ ನಡೆಸ್ತಾರೆ, ಬೆಂಗಳೂರಿನಲ್ಲಿ ನಡೆಸ್ತಾರೆ, ಬಳ್ಳಾರಿ ಪಟ್ಟಣದಲ್ಲಿ ನಡೆಸ್ತಾರೆ, ಅಥವಾ ಬೇರೆ ದಾವಣಗೆರೆ ಅಥವಾ ಮಂಗಳೂರು ಇಂತಹ ಸ್ಥಳಗಳಲ್ಲಿ ಹೈಟೆಕ್ ಸಿಟಿಗಳಲ್ಲಿ ಕಂಪನಿಗಳನ್ನ ನಡೆಸ್ತಾರೆ. ಆದರೆ ಪ್ರಿಯರು ಈ ಆಂಧ್ರದ ಕೆಲವು ಪ್ರದೇಶಗಳು, ಒರಿಸ್ಸಾ, ನಾರ್ತ್ ಇಂಡಿಯನ್, ನೇಪಾಳ, ಈ ರೀತಿ ಬರಡಾದಂತ ಕೆಲವೊಂದು ಮಾನಸಿಕವಾಗಿ ಬರಡಾಗಿರುವ ಭೂ ಪ್ರದೇಶಗಳನ್ನ ಆರಿಸಿಕೊಂಡು ಅವರು ದೊಡ್ಡ ಕಂಪನಿಯನ್ನ ಮಾಡ್ತಾ ಇದ್ದಾರೆ. ನೋಡ್ಲಿಕ್ಕೆ ಔಟ್ ಸ್ಟ್ರಕ್ಚರ್ ಆಗಿ ಏನೂ ಇಲ್ಲ, ಆದ್ರೆ ಇದರ ಒಳಗಡೆ ಬಹಳ ಬೆಲೆ ಬಾಳುವಂತಹ ಅಮೂಲ್ಯವಾದಂತಹ ರತ್ನಗಳಿರುವಂತಹ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ, ಕಂಪನಿ ನಡೆಸ್ತಾ ಇದ್ದಾರೆ. ಅದೇನಂದರೆ, ಒಬ್ಬ ಮನುಷ್ಯನು ಸರ್ವ ಲೋಕವನ್ನು ಸಂಪಾದಿಸಿಕೊಂಡ್ರು ಕೂಡ ಆತ್ಮವನ್ನ ನಷ್ಟಪಡಿಸಿಕೊಂಡ್ರೆ ಏನಿಲ್ಲ. ಆದ್ರೆ ಇಡೀ ಪ್ರಪಂಚಕ್ಕಿಂತ ಬೆಲೆ ಬಾಳುವ ಒಂದು ಆತ್ಮಿಕ ಸೇವೆ, ಆತ್ಮದ ಸೇವೆ, ಮನುಷ್ಯರ ಸೇವೆ, ಮನುಷ್ಯಾತ್ಮಗಳ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಅವರಿಗೆ ಗೊತ್ತು, ಅದಕ್ಕೆ ಅವರು ಬಹಳ ಜಾಣರು. ಅವರು ಒಳ್ಳೆ ಕೆಲಸವನ್ನು ಆರಿಸ್ಕೊಂಡ್ರೆ ಅವರು ಸುಮ್ಮನೆ ಅಲ್ಲ. ಅವರ ಹೆಸರಿಗೆ, ಅವರ ಹೆಸರಿನ ಮುಂದೆ ತುಂಬಾ ಡಿಗ್ರಿಗಳಿದೆ. ಅದೆಲ್ಲ ಹೇಳಿ ನನ್ ಬಾಯಲ್ಲಿ ತುಂಬಲ್ಲ, ಅದಕ್ಕೆ ಹೇಳಲಿಲ್ಲ. ಇಷ್ಟೆಲ್ಲ ಡಿಗ್ರಿಗಳಿದ್ರು, ಇಷ್ಟೆಲ್ಲ ಇದ್ರು ಯಾಕೆ ಹಿಂಗಿದ್ದಾರೆ ಅಂದ್ರೆ, ಅವ್ರು ಬಹಳ ಯಾರಾಗಿದ್ದಾರೆ? ಅವರು ಮುಟ್ಟಾಳರಲ್ಲ, ಅವರು ದೊಡ್ಡ ಜ್ಞಾನಿಗಳಾಗಿದ್ದಾರೆ. ಆತ್ಮನ, ದೇವರ ವಾಕ್ಯದ, ದೇವರಿಂದ ಅವರಿಗೆ ಕೆಲವು ವಿಶೇಷವಾದ ದರ್ಶನವನ್ನ, ದೇವರ ಶಬ್ದವನ್ನ, ದೇವರ ಸ್ವರವನ್ನ ಕೇಳಿ ಪರಲೋಕ ಸಂಬಂಧವಾದ, ಆತ್ಮ ಸಂಬಂಧವಾದ ಜ್ಞಾನವನ್ನು ಹೊಂದಿದಂತವರು ಆಗಿದ್ದಾರೆ. ಅದಕ್ಕೆ ಈ ಒಂದು ವ್ಯವಹಾರವನ್ನ, ಈ ಒಂದು ದೊಡ್ಡ ಬಿಸಿನೆಸ್ ಅನ್ನ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಆತ್ಮಗಳನ್ನ ಸಂಪಾದನೆ ಮಾಡುವ ಬಿಸಿನೆಸ್. ದೇವರವರಿಗೆ ಖಂಡಿತವಾಗಿ ಅದಕ್ಕೆ ಶಕ್ತಿ ಕೊಡ್ಲಿ. ದೇವರು ಇನ್ನೂ ಅವರನ್ನು ಉಪಯೋಗಿಸಲಿ. ಅವರೆಲ್ಲ ಸೋರ್ಸ್ಗಳನ್ನು, ಅದಕ್ಕೆ ಬೇಕಾದ ಎಲ್ಲ ಮಾರ್ಗಗಳನ್ನು ದೇವರಿಗೆ ತೆರೆಯಲಿ. ಆಯುಸಾರೋಗ್ಯವನ್ನು ಕೊಟ್ಟು ಈ ಭೂಲೋಕದಲ್ಲೂ ಮತ್ತು ಬರಲಿರುವ ಆ ನಿತ್ಯ ಯುಗಗಳಲ್ಲಿ ಅವರು ಕೋಟ್ಯಾಧಿಪತಿಗಳಾಗಿರುವ, ಅಂದ್ರೆ ಬಿಸಿನೆಸ್, ಹೈಟೆಕ್ ಬಿಸಿನೆಸ್ ನ ಯಜಮಾನನಂತೆ ಕರ್ತನಿಗಾಗಿ ಅವರು ಶೋಭಿಸುವ ದಿನ ಇದೆ. ಬೈಬಲ್ ಹೇಳ್ತದೆ, ದಾನಿಯೇಲನ ಗ್ರಂಥ ಅದರ 11ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ಆತ್ಮಗಳನ್ನ ಸಾರುವವರು, ಸುವಾರ್ತೆಯನ್ನ ಸಾರುವವರ ಕಾಲು ಅಂದವಾಗಿದೆ ಮತ್ತು ಅವರು ಸೂರ್ಯ ಚಂದ್ರನಂತೆ ಅವರು ಕಂಗೊಳಿಸುವವರು. 12ನೇ ಅಧ್ಯಾಯ 3ನೇ ವಾಕ್ಯ ಓದಿ. బుద్ధిమంతులైతే ఆకాశ మండలములోని జ్యోతులను పోలిన వారై ప్రకాశించెదరు. నీతి మార్గమును అనుసరించి నడుచుకున్నట్లు ఎవరు అనేకులను త్రిప్పుదురో వారు నక్షత్రము వలె ನಿರಂತರವೂ ಪ್ರಕಾಶಿಂచెದರು. ಪ್ರೈಸ್ ದಿ ಲಾರ್ಡ್. ಆತ್ಮಗಳ ಸೇವೆಯನ್ನು ಮಾಡುವವರು, ಸುವಾರ್ತೆಯನ್ನು ಸಾರುವವರು, ಅವರು ಸೂರ್ಯ ಚಂದ್ರನಂತೆ ಕಂಗೊಳಿಸುವ, ಅವರ ಪ್ರಕಾಶದಿಂದ ಇರುವಂತಹ ಒಂದು ಸುಂದರವಾದ ದಿನ, ಒಂದು ಸುಂದರವಾದ ಒಂದು ಭವಿಷ್ಯ, ಒಂದು ಸುಂದರವಾದ ಅಂತ ಒಂದು ವಿಲ್ ಅಥವಾ ಪ್ಲಾನ್ ದೇವರು ಹಾಕೊಂಡಿದ್ದಾರೆ. ಗಾಡ್ಸ್ ಪ್ಲಾನ್ ಅಂಡ್ ಗಾಡ್ಸ್ ವಿಲ್ ಅಂತ ನಾವು ಕೇಳಿಸ್ಕೊಂಡಿದ್ದೀವಿ. ಅದನ್ನು ದೇವರು ಇಟ್ಕೊಂಡಿದ್ದಾರೆ. ಆ ಸುಂದರವಾದ ಯೋಜನೆಯಲ್ಲಿ ಅವರದರಲ್ಲಿ ಭಾಗವಹಿಸಿದ್ದಾರೆ. ದೇವರವ್ರನ್ನ ಬಲಪಡಿಸಲಿ, ಇನ್ನೂ ಅವರನ್ನ ಉಪಯೋಗಿಸಲಿ ಎಂಬುದಾಗಿ ಹೃದಯಪೂರ್ವಕವಾಗಿ ಹಾರೈಸ್ತೇನೆ. ನನ್ನ ಮೇಲೆ ಅವರಿಟ್ಟಿರುವಂತಹ ಪ್ರೀತಿಗಾಗಿ, ಗೌರವಕ್ಕಾಗಿ ದೇವರಿಗೆ ಸ್ತೋತ್ರ. ನಾವು ಅವ್ರ ಹೆಚ್ಚು ಪರಿಚಯ ಇಲ್ಲ. ನಾವು ಕೆಲವು ಎರಡು ಮೀಟಿಂಗ್ಗಳಲ್ಲಿ, 2 ಮದುವೆಗಳಲ್ಲಿ ಮೀಟಿಂಗ್ಗಳಲ್ಲಿ ಸಂಧಿಸಿದಷ್ಟೇ. ಆದರೆ ಅವರು ಕೂಡ ನಮಗೆ ಬಹಳ ಹತ್ತಿರದಲ್ಲಿದ್ದಾರೆ. ಅವರ ಪ್ರೀತಿ ಗೌರವದಿಂದ ನಮಗೆ ಬಹಳ ಹತ್ತಿರವಾಗಿದ್ದಾರೆ. ನನಗೂ ಕೂಡ ಅವರು ನನಗೆ ಬಹಳ ಹತ್ತಿರದಲ್ಲಿದ್ದಾರೆ. ದೇವರು ಅವರನ್ನು ನಿರುಪಯೋಗಿಸಲಿ. ಅವರ ಸೇವೆ ನನಗೆ ಇವತ್ತು ಕೂಡ ಒಂದು ಪ್ರಶ್ನೆ, ಒಂದು ಆಶ್ಚರ್ಯವೇ ಆಗಿದೆ.
ಆದರೆ ಇವತ್ತು ಈ ರೀತಿಯಲ್ಲಿ ಬಂದು ನೋಡಿ ಸಮಯನ ಕಳೀಲಿಕ್ಕೆ ದೇವರು ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಅವರ ಮೂಲಕ ಒಂದು 2 ಮಾತುಗಳು, ಬಳ್ಳಾರಿಯಲ್ಲಿ ನನ್ನ ಸ್ಟೂಡೆಂಟ್ ಆಗಿದ್ದು ಸೇವೆ ಮಾಡ್ತಾ ಇದ್ದಾರೆ, ಅವರ 2 ಮಾತುಗಳನ್ನು ಕೂಡ ಅವರ ಸಂದೇಶವನ್ನು ನಮಗೆ ತಂದು ಕೊಟ್ಟರು. ಅದು ಕೂಡ ಬಹಳ ಸಂತೋಷ. ಮೊದಲು ಹೇಳ್ತಾ ಇದ್ದಾರೆ, ಒಂದು ಒಳ್ಳೆ ಮಾತು ಹೇಳಿದಾಗ ಬಹಳ ಖುಷಿ ಆಯಿತು. ದೇವರ ಸೇವೆ ಅವಾಗಲೂ ಎಲ್ಲೋ ನಾವು ಮಾಡಿದ್ದು ಅದೆಲ್ಲೋ ಫಲವನ್ನು ಕೊಡ್ತಾ ಇದೆ, ದೇವರು ನಿಲ್ಲಿಸಿದ್ದಾನೆ ಅಂತ ಹೇಳಿ ಒಂದು ದಿವಸ ಪರಲೋಕದಲ್ಲಿ ನಮಗೆ ಇದಕ್ಕೆಲ್ಲ ಪ್ರತಿಫಲ ಇದೆಯಲ್ಲ ಎಂಬುದಾಗಿ ನೆನೆಸಿಕೊಳ್ಳುವ ಕೂಡ ಬಹಳ ಸಂತೋಷವಾಗ್ತದೆ. ದೇವರು ನಮ್ಮನ್ನ ಆಶೀರ್ವದಿಸಲಿ. ಈಗ ಬೇಗನೆ ನಾನು 3 ಸಂಗತಿಗಳು, 3ಗಳ ಬಗ್ಗೆ ನಾವು ಕೇಳ್ತಾ ಇದ್ದೇವೆ ಅಲ್ವಾ. ಈಗಾಗಲೇ ಹೇಳಿದರು, ನಮ್ಮ ಸಹೋದರರು ಇಲ್ಲಿ ಸಾಕ್ಷಿ ಕೊಟ್ಟಂತವ್ರು ಹೇಳಿದರು, ದೇವರು ಇಲ್ಲಿ 3 ಜನ ಕಳಿಸೋದು, ತಂದೆಯ ಯೇಸು ಕ್ರಿಸ್ತನು, ಮತ್ತೆ ಅಂಕಲ್, ಅಪ್ಪಾಜಿ ಮತ್ತು ಅಮ್ಮ ಅಜ್ಜಿ ಅವರನ್ನು ದೇವರಲ್ಲಿ ಕಳಿಸಿದ್ರು ಅಂತ ಹೇಳಿ. ಆದರೆ 3ಗಳ ಬಗ್ಗೆ ನಾವು ನೋಡ್ತೀವಿ. ಸತ್ಯವೇದದಲ್ಲೂ ಕೂಡ ಅನೇಕ ವಾಕ್ಯಗಳನ್ನು ಓದುವಾಗ 3 ದೇವರ ಬಗ್ಗೆ ನಾವು 3 ದೇವರ ಕಾರ್ಯಗಳನ್ನು ನೋಡ್ತೀವಿ. ಒಂದು ತಂದೆಯಾದ ದೇವರು, ಯೇಸು ಕುಮಾರನಾದ ದೇವರು ಮತ್ತು ಪವಿತ್ರಾತ್ಮನಾದ ದೇವರು. ತ್ರಿಏಕ ದೇವರ ಶಾಂತಿ ಸಮಾಧಾನ ನಿಮ್ಮೊಂದಿಗಿರಲಿ ಅಂತ ಹೇಳಿ ನಾವು ಹಾರೈಸ್ತೀವಿ. ಅದಕ್ಕೆ ನಾವು ಈಗಾಗಲೇ ತುಂಬಾ ಒಳ್ಳೆ ಪುಸ್ತಕಗಳನ್ನು ಕೇಳಿದೀವಿ. ಅದಕ್ಕೆ ಹೆಚ್ಚು ನಾನು ಮಾತಾಡೋದು ಬೇಗ ಈಗ ಹೋಗ್ಲಿ ಕೂತ್ಕೊಳ್ಳಿ ನಾನು ಬಯಸ್ತಾ ಇದ್ದೀನಿ. ನನಗೆ ಸ್ವಲ್ಪ ಕೆಮ್ಮಿದೆ, ಸ್ವಲ್ಪ ಕಫ ಸಮಸ್ಯೆ ಆಗಿದೆ. ಸುಮಾರು ಕೇರಳ ಹೋದ ಪ್ರಯಾಣ ಮಾಡಿದಾಗ ಜ್ವರ ಕಫಗಳಾಗಿ ಸ್ವಲ್ಪ ಸಮಸ್ಯೆಗಳಿದೆ. ಆದರೂ ಇಲ್ಲಿ ಕೆಲವು ತಿಂಗಳುಗಳಿಂದಲೇ ನನಗೆ ಇಲ್ಲಿಗೆ ಮಾತು ಕೊಟ್ಟಿದ್ದರಿಂದಲೂ ಮತ್ತು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದರಿಂದ ನಾನಿಲ್ಲಿ ಬರುವಂತೆ ದೇವರಾತ್ಮನು ಸಹಾಯ ಮಾಡಿದ್ದಾರೆ. ಖಂಡಿತವಾಗಿ ದೇವರ ಚಿತ್ತ ಏನಿದೆಯೋ ಅದು ನಮ್ಮ ಜೀವಿತದಲ್ಲಿ ನಡೆಯಲಿ. ನಾನು ಆದಷ್ಟು ಬೇಗನೆ ಕೂತ್ಕೊಳ್ತೀನಿ. ನೀವು ಕೂಡ ಸುಸ್ತಾಗಿರ್ತೀರಿ, ಬೇಗ ಹೋಗ್ಬೇಕಂತ ನನಗೂ ಆಸೆ ಇದೆ ಅಂತ ನನಗೆ ಗೊತ್ತು. ಅವ್ರು ಫುಲ್ ಟೈಮ್ ನನಗೆ ಕೊಟ್ಟಿದ್ದಾರೆ. ಆದರೂ ದೇವರ ಆತ್ಮನು ಪ್ರೇರೇಪಿಸುವುದರಲ್ಲಿ ಬೇಗನೆ ಕೆಲವೊಂದು ಆಲೋಚನೆ. ಮೊದಲನೇದಾಗಿ ಒಳ್ಳೆ ಆರಾಧನೆಗಳನ್ನು ಮಾಡಿದ್ದೀವಿ, ವರ್ಷಿಪ್ ಮಾಡಿದ್ದೀವಿ. ಆರಾಧನೆಯಲ್ಲಿ ದೇವರ ಪ್ರಸನ್ನತೆ ಇತ್ತು, ದೇವರ ಅದ್ಭುತವನ್ನ ಮಾಡಿದ್ದಾರೆ. ದೇವರು ನಮ್ಮ ರೋಗಗಳನ್ನು ಗುಣಪಡಿಸಿದ್ದಾರೆ, ನಮ್ಮ ಆತ್ಮಗಳನ್ನ ದೇವರು ಸಂತೈಸಿದ್ದಾನೆ. ನಮ್ಮ ಶರೀರ, ಆತ್ಮ, ಪ್ರಾಣಗಳನ್ನ ದೇವರ ವಾಕ್ಯಕ್ಕಾಗಿ, ದೇವರಿಗಾಗಿ, ದೇವರ ಮಾರ್ಗಕ್ಕಾಗಿ ನಮ್ಮನ್ನ ದೇವರು ಸಿದ್ಧ ಮಾಡಿದ್ದಾರೆ. ಈಗ ದೇವರ ವಾಕ್ಯವನ್ನ ಬಿತ್ತುವ ಕೆಲಸ ನನಗಿದೆ. ಅದು ಬಿತ್ತಲ್ಪಟ್ಟರೆ ಖಂಡಿತವಾಗಿ ಅದು 30, 60, 100ರಷ್ಟು ಫಲ ಕೊಟ್ಟು ನೀವು ಇನ್ನೂ ಆಶೀರ್ವಾದದಾಯಕವಾಗಿ ಬೆಳೆಸಲಿಕ್ಕೆ ದೇವರ ಆತ್ಮನಿಗೆ ಯೋಜನೆಗಳುಂಟು. ದೇವರು ನಮ್ಮನ್ನು ಆಶೀರ್ವದಿಸಲಿ. ಇವತ್ತು ನಾವು ಮಾಡುವ ಸೇವೆ ಏನೆಂದರೆ, ಮನುಷ್ಯನಲ್ಲಿ ಶರೀರ, ಆತ್ಮ, ಪ್ರಾಣವಿದೆ. ತಂದೆಯಾದ ದೇವರು, ಯೇಸು ಕ್ರಿಸ್ತನ ದೇವರು, ಪವಿತ್ರಾತ್ಮನಾದ ದೇವರು, ತ್ರಿಏಕ ದೇವರು. ಮೂರು ದೇವರುಗಳಲ್ಲ, 3 ದೇವರ ಯೋಜನೆಗಳು. ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನೆಂಬ ಹೆಸರಿನಲ್ಲಿ ದೇವರು ಕಾರ್ಯವನ್ನ ಮಾಡಿದಾಗ, ಯೇಸು ಕ್ರಿಸ್ತನೆಂಬ ಹೆಸರಿನಲ್ಲಿ ಹೊಸ ಒಡಂಬಡಿಕೆ ನ್ಯೂ ಟೆಸ್ಟಮೆಂಟ್ ಅಲ್ಲಿ ಯೇಸು ಎಂಬ ಹೆಸರಿನಲ್ಲಿ ಇಮ್ಮಾನುವೇಲನಾಗಿ, ರಕ್ಷಕನಾಗಿ ದೇವರು ತಾನೇ ನಮ್ಮ ಮಧ್ಯದಲ್ಲಿ ವಾಸ ಮಾಡಿ ನಮ್ಮ ಜೊತೆಯಲ್ಲಿ ನಮಗೋಸ್ಕರ ನನ್ನ ಪ್ರಾಣವನ್ನು ಕೊಟ್ಟು ಸತ್ತು ಉಣಲ್ಪಟ್ಟು 3ನೇ ದಿವಸ ಪುನರುತ್ಥಾನ ಹೊಂದಿದ ಚರಿತ್ರೆ ಯೇಸುವಿನ ನಾಮದಲ್ಲಿರುವ ಚರಿತ್ರೆ. ಯೇಸು ಹೋಗಿದ ನಂತರ ಯೇಸು ಹೇಳಿದ್ರು, ನಾನು ಹೋಗೋದು ಒಳ್ಳೆಯದು, ನಾನು ಹೋದ ಮೇಲೆ ನಾನು ನಿಮಗೆ ಸಹಾಯಕನನ್ನು ಕಳುಹಿಸ್ತೇನೆ. ಆತನು ಬೇರೆ ಯಾರು ಅಲ್ಲ, ಪವಿತ್ರ ಆತ್ಮನು, ನನ್ನ ಆತ್ಮನು, ದೇವರ ಆತ್ಮನನ್ನ ಕಳುಹಿಸ್ತೇನೆ ಅಂತ ಹೇಳ್ತಾರೆ. ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ಆತ್ಮವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಆರಾಧನೆಗಳಲ್ಲಿ ವಾಕ್ಯಗಳನ್ನು ಓದುವಾಗ ನಾವು ಎಲ್ಲೇ ಪ್ರಯಾಣ ಮಾಡಿದ್ರು ನಮ್ಮ ಜೊತೆಲಿ ಯಾರಿದ್ದಾರೆ? ದೇವರಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಬೈಬಲ್ ಹೇಳ್ತದೆ, ನಾನು ಲೋಕದ ಕಡೆಯವರೆಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ. ದೇವರ ತಂದೆಯಾಗಿ ಯೇಸು ಎಂಬ ಹೆಸರಿನಲ್ಲಿ ಇರೋದಕ್ಕೆ ಅದರ ಜೊತೆಯಲ್ಲಿ ದೇವರ ಆತ್ಮ ಸ್ವರೂಪನಾಗಿ, ಸ್ಪಿರಿಟ್ ಆಗಿ ದೇವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರುವವನಾಗಿದ್ದಾನೆ. ಅದರಿಂದ 3 ದೇವರ ಆ ಒಂದು ಕಾರ್ಯಗಳನ್ನ, ತಂದೆ, ಮಗ, ಪವಿತ್ರಾತ್ಮ, ತ್ರಿಏಕ ದೇವರು. 3 ದೇವರುಗಳಲ್ಲ, 3 ನಾಮದಲ್ಲಿ 3 ವ್ಯತ್ಯಸ್ತವಾದ ವಿಧಾನದಲ್ಲಿ ಕೆಲಸ ಮಾಡುವ ದೇವರನ್ನ ನಾವು ನೋಡ್ತೇವೆ. ಎರಡನೇದಾಗಿ ನಮ್ಮ ಶರೀರ, ಆತ್ಮ, ಪ್ರಾಣ. ಮನುಷ್ಯನಲ್ಲಿ ಏನಿದೆ? ಶರೀರ ಇದೆ, ಆತ್ಮ ಇದೆ, ಪ್ರಾಣ ಇದೆ. ನಮ್ಮನ್ನ ಈ ಭೂಮಿಯಲ್ಲಿ ಎಲ್ಲರದು ಆಪರೇಟ್ ಆಗಿರುವಂತದ್ದು ಶರೀರವೂ ಆಪರೇಟ್ ಆಗಿ. ಯೇಸು ಕ್ರಿಸ್ತನನ್ನ ಕಂಡುಕೊಳ್ಳುವುದಕ್ಕಿಂತ ಮುಂಚೆ ನಾವೆಲ್ಲ ಶರೀರದಲ್ಲಿ ಮಾತ್ರ ಆಪರೇಟ್ ಆಗಿ ಜೀವವುಳ್ಳವರಾಗಿ ತಿನ್ನೋಣ, ಕುಡಿಯೋಣ, ನಾಳೆ ಸತ್ತೋಗ್ತೀವಿ.